ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ 5 ಕನ್ನಡ. ಏನಿದು ಸುಡು ಬಿಸಿಲು, ಬಿಸಿಗಾಳಿ, ದಿನದಿಂದ ದಿನಕ್ಕೆ ಏರುತ್ತಲಿದ್ದ ತಾಪಮಾನ, ಭಾರತಕ್ಕೆ ಕಾದಿದ್ಯಾ ಗಂಡಾಂತರ. ಹಾಗಾದರೆ ಹವಾಮಾನ ಹೇಗಿದೆ? ಈ ಬಾರಿ ಭಾರಿ ಮಳೆಯಾಗಲಿದೆಯಾ? ಏನಿದು ವರದಿ? ಹವಾಮಾನದ ಮೊದಲು ಎಲ್ನಿನ ಲಾನಿನ ಅಂದರೆ ಏನು? ಇವು ವ್ಯಕ್ತಿಯ ಹೆಸರ ಅಥವಾ ಹವಾಮಾನಕ್ಕೆ ಸಂಬಂಧಿಸಿದ ಮಾಹಿತಿನ? ಫ್ರೆಂಡ್ಸ್, ಭೂಮಿ ಮೇಲೆ ಈ ಹವಾಮಾನ ಹೇಗೆ ಬದಲಾಗುತ್ತೆ, ಹಾಗೆ ಲಾನಿನೋ ಎಲ್ನಿನೋ ಅಂದರೆ ಏನು ಅನ್ನೋದನ್ನು ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ. ಹಾಗಾಗಿ ವಿಡಿಯೋಗಂದು ಖಂಡಿತ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಫ್ರೆಂಡ್ಸ್, ಎಲ್ನಿನೋ ಲಾನಿನೋ ಅನ್ನೋದು ಒಂದು ಹವಾಮಾನಕ್ಕೆ ಸಂಬಂಧಿಸಿದ ಮಾಹಿತಿ. ಎಲ್ನಿನೋ ಲಾನಿನೋ ಅಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಹುಡುಗ ಹುಡುಗಿ ಅಂತ ಕರೀತಾರೆ. ಫ್ರೆಂಡ್ಸ್, ದಕ್ಷಿಣ ಅಮೆರಿಕದ ಖಂಡದ ರಾಷ್ಟ್ರಗಳಿಂದ ಪೆರು, ಇಕ್ವಿಡಾರ್ ಇಲ್ಲಿವರೆಗಿನ ಸಮುದ್ರದ ವಿಶಾಲವಾದ ಪ್ರದೇಶದಲ್ಲಿ ಈ ಎಲ್ನಿನ ಲಾನಿನ ಉಂಟಾಗುತ್ತದೆ. ಈ ಎಲ್ನಿನ ಲಾನಿನ ಆಸ್ಟ್ರೇಲಿಯಾ ಖಂಡದ ವಿಶಾಲ ಸಮುದ್ರ ಪ್ರದೇಶವರೆಗೂ ಉಂಟಾಗುತ್ತದೆ. ಎಲ್ಲಿ ಸಮುದ್ರ ಪ್ರದೇಶಗಳಲ್ಲಿ ತಾಪಮಾನ ಹೆಚ್ಚಾಗುತ್ತೆ ಹಾಗೆ ಕಡಿಮೆ ಆಗುತ್ತೆ, ಅಲ್ಲಿ ಈ ಎಲ್ನಿನೋ ಲಾನಿನೋ ಉಂಟಾಗುತ್ತದೆ. ಎಲ್ನಿನೋ ಲಾನಿನೋದಿಂದ ಒಂದು ಕಡೆ ಅಪಾರವಾದ ಮಳೆ ಕೂಡ ಉಂಟಾಗುತ್ತದೆ, ಇನ್ನೊಂದು ಕಡೆ ಭೀಕರ ಬರಗಾಲ ಕೂಡ ಉಂಟಾಗುತ್ತದೆ. ಇದೊಂದು ಪ್ರಕೃತಿಯ ಮ್ಯಾಜಿಕ್ ಅಂತ ಹೇಳಬಹುದು. ಈ ರೀತಿ ವ್ಯತ್ಯಾಸ ಯಾಕೆ ಉಂಟಾಗುತ್ತೆ? ಒಂದೇ ರೀತಿ ಸಮಾನವಾಗಿ ಇರಬಹುದಲ್ವಾ ಅಂತ ಕೇಳಬಹುದು. ಆದರೆ ಇದಕ್ಕೆ ಕೆಲವು ಭೌಗೋಳಿಕ ನಿಯಮಗಳು ಉಂಟು. ಯಾವ ಪ್ರದೇಶದಲ್ಲಿ ಲಾ ಪ್ರೆಷರ್ ಇರುತ್ತೆ ಅಂದರೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಗಾಳಿ ಬಿಸಿಯಾಗಿ ಮೇಲಕ್ಕೆ ಇರುತ್ತೆ, ಆಗ ಗಾಳಿ ಪ್ರೆಷರ್ ಭೂಮಿ ಮೇಲೆ ಕಮ್ಮಿ ಆಗುತ್ತೆ. ಅದೇ ರೀತಿ ಎಟ್ ದ ಸೇಮ್ ಟೈಮ್ ಟೆಂಪ್ರೇಚರ್ ಕಮ್ಮಿ ಇರೋ ಜಾಗದಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಯಾಕಂದರೆ ತಂಪಾದ ಪ್ರದೇಶವಾದ್ದರಿಂದ ಗಾಳಿಯ ಒತ್ತಡ ಜಾಸ್ತಿ ಆಗುತ್ತೆ. ಹೀಗೆ ಗಾಳಿಯ ಮಾರುತಗಳು ಯಾವಾಗ ಜಾಸ್ತಿ ಆಗಿರುತ್ತೋ ಆಗ ಗಾಳಿಯ ಮಾರುತಗಳು ಯಾವಾಗಲೂ ಹೈ ಪ್ರೆಷರ್ನಿಂದ ಲಾ ಪ್ರೆಷರ್ ಏರಿಯಾ ಕಡೆಗೆ ಹೋಗುತ್ತವೆ. ಲಾ ಪ್ರೆಷರ್ ಏರಿಯಾದಲ್ಲಿ ಬಂದಂಥ ಬಿಸಿಗಾಳಿ ಅಲ್ಲಿನ ತೇವಾಂಶ ಹೊತ್ತು ಬಿಸಿಗಾಳಿಯ ಮೂಲಕ ಮಳೆಯನ್ನು ಸುರಿಸುತ್ತೆ. ಹೀಗೆ ಇದೊಂದು ಸರ್ಕಲ್ ರೀತಿ ಪುನಃ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ನಿನ ಹಾಗೆ ಲಾನಿನ ಉಂಟಾಗೋದು ಹೆಚ್ಚು ಪೆಸಿಫಿಕ್ ಮಧ್ಯಸಾಗರದ ಮಧ್ಯೆ ಹಾದು ಹೋಗುವ ಇಕ್ವಿಡಾರ್ ಬಳಿ. ಇದು ದಕ್ಷಿಣ ಅಮೆರಿಕದ ಅಂತರ ಹಾಗೂ ಆಸ್ಟ್ರೇಲಿಯಾ ಖಂಡದ ಅಂತರ ಸುಮಾರು 17,000 ಕಿಲೋಮೀಟರ್ ಇದೆ. ಈ ಪ್ರದೇಶದಲ್ಲಿ ಈ ಎಲ್ಲ ಪ್ರಕ್ರಿಯೆ ಉಂಟಾಗುತ್ತದೆ, ಯಾಕಂದರೆ ಇದೊಂದು ಉಷ್ಣವಲಯ. ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ, ಹೀಗಾಗಿ ಈ ಪೆಸಿಫಿಕ್ ಸಾಗರದ ನೀರು ಬಿಸಿಯಾಗಿರುತ್ತೆ. ಈ ಬಿಸಿ ನೀರನ್ನು ದಕ್ಷಿಣ ಅಮೆರಿಕದ ಕಡೆಯಿಂದ ಬಂದಂತಹ ಟ್ರೇಡ್ ವಿಂಡ್ಸ್ ಅಂದರೆ ಮಾರುತಗಳು ಪೂರ್ವಕ್ಕೆ ಬೀಸುತ್ತವೆ. ಆಗ ಆಸ್ಟ್ರೇಲಿಯಾದ ಖಂಡದಲ್ಲಿ ಹೈ ಟೆಂಪ್ರೇಚರ್ ಕ್ರಿಯೇಟ್ ಆಗಿ ಬಿಸಿ ಗಾಳಿಯ ಮೂಲಕ ನೀರು ಆವಿಯಾಗುತ್ತೆ. ಇಲ್ಲಿ ಲಾ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಹಾಗಾಗಿ ಇಲ್ಲಿ ಚೆನ್ನಾಗಿ ಮಳೆ ಬೀಳುತ್ತೆ. ದಕ್ಷಿಣ ಅಮೆರಿಕ ಖಂಡದಿಂದ ಬಂದಂಥ ಮಾರುತಗಳು ಆಸ್ಟ್ರೇಲಿಯಾದ ಮಸ್ಕಿರನ್ ಐ ಬಳಿ ದಿಕ್ಕನ್ನು ಬದಲಾಯಿಸುತ್ತದೆ. ಈ ಪ್ರದೇಶ ಹೈ ಪ್ರೆಷರ್ ಕ್ರಿಯೇಟ್ ಮಾಡುವ ಪ್ರದೇಶ. ಅಲ್ಲಿಂದ ಬಂದಂಥ ಕೆಲ ಮಾರುತಗಳು ಉತ್ತರ ದಿಕ್ಕಿಗೆ ಚಲಿಸುತ್ತವೆ. ಹೀಗೆ ಎಲ್ಲ ಕಡೆ ಮಾರುತಗಳು ಚಲಿಸುತ್ತವೆ. ಈ ಆಸ್ಟ್ರೇಲಿಯಾ ಖಂಡದ ಮಸ್ಕಿರನ್ ಹೈ ಪ್ರೆಷರ್ ಕ್ರಿಯೇಟ್ ಆಗುವ ಪ್ರದೇಶದಲ್ಲಿ ದಿಕ್ಕನ್ನು ಬದಲಾಯಿಸಿದ ಮಾರುತಗಳು ಮುಂದೆ ಅದೇ ಅರೇಬಿಯನ್ ಸಿ ಬಳಿ ಬರುತ್ತವೆ. ಈ ಮಾರುತಗಳು ಅರೇಬಿಯನ್ ಸಿ ಬಳಿ ಇರುವ ಮಾರುತಗಳನ್ನು ಎಳೆದೊಯ್ಯುತ್ತೆ. ಈ ಮಾರುತಗಳು ಭಾರತದ ಕಡೆ ಬರುತ್ತೆ, ಆಗ ನಮ್ಮ ಭಾರತದಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ. ಆದರೆ ಈ ಬಾರಿ ಎಲ್ನಿನೋ ಬರ್ತಾ ಇದೆ ಅಂತ ಹೇಳ್ತಾರೆ. ಎಲ್ನಿನೋ ಬಂದರೆ ಜಾಸ್ತಿ ಮಳೆ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಎಲ್ನಿನೋ ಬಂದರೆ ಏನಾಗುತ್ತೆ ಅಂದರೆ ದಕ್ಷಿಣ ಅಮೆರಿಕದ ಕಡೆಯಿಂದ ಬಂದಂಥ ಮಾರುತಗಳು ಆಸ್ಟ್ರೇಲಿಯಾದ ಕಡೆ ಬರೋದೇ ಇಲ್ಲ. ಆ ಮಾರುತಗಳು ದಕ್ಷಿಣ ಅಮೆರಿಕದ ಕಡೆನೇ ಸುತ್ತುವರೆದು ಮೇಲಕ್ಕೆ ಗಾಳಿ ಮೂಲಕ ಹೋಗುತ್ತೆ. ಆಗ ದಕ್ಷಿಣ ಅಮೆರಿಕದ ಕಡೆ ವಿಪರೀತ ಮಳೆ ಉಂಟಾಗುತ್ತದೆ. ಆದರೆ ಆಸ್ಟ್ರೇಲಿಯಾದ ಕಡೆ ಈ ಮಾರುತಗಳು ಬರೋದೇ ಇಲ್ಲ. ಇಲ್ಲಿ ನಾರ್ಮಲ್ಗಿಂತ ವಾಮ್ ಇರೋದ್ರಿಂದ ಟೆಂಪ್ರೇಚರ್ ಕಮ್ಮಿ ಇರುತ್ತೆ, ಹಾಗೆ ಏರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಇದರ ಪರಿಣಾಮ ಆಸ್ಟ್ರೇಲಿಯಾದ ಖಂಡದ ಮೇಲೂ ಮಳೆ ಆಗಲ್ಲ. ಇದರ ಪರಿಣಾಮ ಇಲ್ಲಿ ಭೀಕರ ಬರಗಾಲ ಉಂಟಾಗುತ್ತದೆ. ಮಾರುತಗಳು ಆಸ್ಟ್ರೇಲಿಯಾದ ಕಡೆ ಬರಲಿಲ್ಲ ಅಂದರೆ ಮಸ್ಕಿರನ್ ಕಡೆ ಬರೋದಿಲ್ಲ, ಇಲ್ಲಿ ದಿಕ್ಕನ್ನು ಕೂಡ ಬದಲಾಯಿಸೋದು ಇಲ್ಲ. ಅಲ್ಲಿಂದ ಅರೇಬಿಯನ್ ಸಿ ಕಡೆನೂ ಬರೋಲ್ಲ. ಇಲ್ಲಿನ ಮಾರುತಗಳು ಅಷ್ಟು ಪುಷ್ ಮಾಡಲ್ಲ. ಇದರ ಪರಿಣಾಮ ಅಲ್ಲಿನ ಮಾರುತಗಳಿಗೆ ಮಳೆ ನೀಡೋ ಶಕ್ತಿ ಇರೋದಿಲ್ಲ. ಹೀಗಾಗಿ ಭಾರತದಲ್ಲೂ ಕೂಡ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಈಗಲೂ ಕೂಡ ದಕ್ಷಿಣ ಅಮೆರಿಕದ ಖಂಡದ ನಡುವೆ ಎಲ್ನಿನೋ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಲಾನಿನೋ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಲಾನಿನೋ ಅಂದರೆ ಎಲ್ನಿನೋದ ಆಪೋಸಿಟ್. ಲಾನಿನೋದಲ್ಲಿ ದಕ್ಷಿಣ ಅಮೆರಿಕದ ಕಡೆ ಬಂದಂಥ ಮಾರುತಗಳು ಬಹಳ ಸ್ಟ್ರಾಂಗ್ ಆಗಿ ಇರುತ್ತವೆ. ಅಲ್ಲಿ ಹೆಚ್ಚು ಬಿಸಿ ನೀರನ್ನು ಹೊತ್ತುಕೊಂಡು ಬರುತ್ತವೆ. ಆಗ ಆಸ್ಟ್ರೇಲಿಯಾದ ಸಮುದ್ರದಲ್ಲಿ ನೀರು ಹೆಚ್ಚು ಬಿಸಿ ಆಗುತ್ತೆ, ಆಗ ಲಾ ಪ್ರೆಷರ್ ಕ್ರಿಯೇಟ್ ಆಗುತ್ತೆ.
ಆಗ ಜಾಸ್ತಿ ತೇವಾಂಶ ಗಾಳಿ ರೂಪದಲ್ಲಿ ಮೇಲಕ್ಕೆ ಬರುತ್ತೆ. ಆಗ ಜಾಸ್ತಿ ಮಳೆಯನ್ನು ಉಂಟು ಮಾಡುತ್ತದೆ. ಅದೇ ಗಾಳಿ ಮುಂದುವರೆದು ಮಸ್ಕಿರನ್ ಐ ಬಳಿ ಬಂದು ಡೈವರ್ಟ್ ಆಗಿ ಅರೇಬಿಯನ್ ಸಿ ಬಳಿ ಬಂದು ಅಲ್ಲಿ ಭಾರತದ ಕಡೆ ಬರುತ್ತವೆ. ಆಗ ಭಾರತದಲ್ಲಿ ಅತಿಯಾದ ಮಳೆಗೆ ಈ ಪ್ರಕ್ರಿಯೆ ಕಾರಣವಾಗುತ್ತದೆ. ಹೀಗೆ ಲಾನಿನ ಉಂಟಾದರೆ ದಕ್ಷಿಣ ಅಮೆರಿಕದ ಕರಾವಳಿ ಕಡೆ ಕಡಿಮೆ ಮಳೆಯಾಗುತ್ತೆ. ಎಲ್ನಿನ ಉಂಟಾದರೆ ದಕ್ಷಿಣ ಅಮೆರಿಕದ ಕಡೆ ಹೆಚ್ಚು ವಿಪರೀತ ಮಳೆಯಾಗುತ್ತೆ. ಸೊ ಫ್ರೆಂಡ್ಸ್, ಇದು ಇಷ್ಟು ಕೂಡ ಲಾನಿನ ಎಲ್ನಿನಾಗೆ ಸಂಬಂಧಿಸಿದ ಮಾಹಿತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.